ನಾವು ಇಲ್ಲಿ ಯಾದಗಿರಿ ಬಂದಿದ್ದೆವು. ರಾಮಾನಂದ್ ಸರ್ ಅಂತ ನಮ್ದು ಚಿಂತಾಕಿದ ಪ್ರಭು ಸರ್ ಅವ್ರ ಹಳೆಯ ಸಿಕ್ಕಿರ ನಮಗ ಇಲ್ಲಿ ಬಿಡ್ಲಾಕ್ ಬಂದರು. ಎಲ್ರಿಗೂ ನಮಸ್ಕಾರ. ಸಪೋರ್ಟ್ ಮಾಡಕ್ಕೆ ದಯವಿಟ್ಟು ಎಲ್ಲಾ ಜನರು, ಕರ್ನಾಟಕದ ಜನತೆ ಎಲ್ಲರೂ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೀಗೆ ಸಪೋರ್ಟ್ ಮಾಡಿ. ಹೀಗೆ ಮುಂದುವರಲಿ ಅಂತ ನಾನು ನನ್ನ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಲ್ಲರೂ ನಮ್ಮ ಸಪೋರ್ಟ್ ಮಾಡಿರಿ. ಬಾಡಿ ಕೆಲಸ ಮಾಡ್ತಾರೆ, ಫಿಟ್ನೆಸ್ ಕೆಲಸ ಮಾಡ್ತಾರೆ. ನಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಓಂಕಾರ ಅಂತ ರೀ. ನಮ್ಮದು ರವಿರಿ ಸರ್. ಇದರ್ಲಿಂದ ಏನು ಏನು ಎಜುಕೇಷನ್ ಮಾಡಿದ್ರಿ? ನಮ್ಮದು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಹೋಗೋದ್ರಿ ಸರ್. ಸೇಮ್ ರೀ ಕ್ಲಾಸ್. ಏನು ಮುಂದೆ ಆಗ್ಬೇಕಂತ ಫೋನ್ ಮಾಡ್ತಾ ಇದ್ರಿ? ಸರ್ ನಾವು ಯೂಟ್ಯೂಬ್ ಚಾನಲ್ ಅದ್ರಿ ಸರ್ ನಮ್ಮದು. ನಾವು ಆಲ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡ್ತಿದ್ದೇವೆ. ನಾವು ಸೈಕಲ್ ಮೇಲೆ 500 ಕಿಲೋಮೀಟರ್ ಮುಗಿಸಿದೇವ್ರಿ. ಈಗ ನಾವೊಂದು ಇನ್ಸ್ಪಿರೇಷನ್ ಏನ್ ಕೊಡ್ಬೇಕಂತಿದ್ದೇವೆ ಅಂದ್ರು, ನೀವು ಊರಾಗಿದ್ದು 5 ಕಿಲೋಮೀಟರ್ ವಾಕ್ ಮಾಡ್ರಿ, ಸೈಕಲಿಂಗ್ ಮಾಡ್ರಿ, ಬಟ್ ಫಿಟ್ ಆಗಿರ್ರಿ ಅಂತ ಹೇಳಿ ನಮ್ದು ಇದು ಉದ್ದೇಶ ಅದ ರೀ ಸರ್. ಡೈಲಿ ವಾಕಿಂಗ್ ಎಲ್ಲ ಮಾಡಿದ್ರು ಸ್ವಲ್ಪ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಸರ್. ಫಿಟ್ ಆಗಿರ್ಬೇಕಂತ ಮಾಡ್ತಿದ್ದೀವಿ ಸರ್. ಇದೇ ಪ್ರಮೋಟ್ ಮಾಡ್ಬೇಕು. ಒಳ್ಳೇದು ಮಾಡಿ. ಇದೇ ಥರ ನಾವು ದೈಹಿಕ ಶರೀರವನ್ನು ಚೆನ್ನಾಗಿ ಇಟ್ಕೊಂಡು ಕೂಡ ಒಂದು ರೋಡ್ ಹಿಡಿದು ಸರಿಯಾಗಿ ವಾಕ್ ಮಾಡಿ ನಾವು ಮುಂದಿರ್ತಕ್ಕಂಥ ಗುರಿಯನ್ನು ಸಾಧಿಸಿ ನಮ್ಮ ತಂದೆ ತಾಯಿಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ, ಅಕ್ಕ ತಂಗಿಯರಿಗೆ, ನೆರೆಹೊರೆ ಇರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ದೈಹಿಕ ಶರೀರ ಆಗಿರ್ಲಿ ಅಂತ ಹೇಳ್ತಾ ಹೋಗಿ ಹೇಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಸರ್. ಅವ್ರು ಕೂಡ ಬೀದರ್ ಅದಂತ ಅದ್ರ ಸಲಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡತ್ತಾರ ಸರ್. ಈಗ ಜ್ಯೂಸ್ ಎಲ್ಲ ತರ್ಸತ್ತಾರ ನಮ್ಮ ಸಲಕ್ಕೂ. ಥ್ಯಾಂಕ್ ಯು ಸರ್. ನಿಮ್ಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇಡೀ ಕರ್ನಾಟಕ ಜನರು ನಮ್ಮ ಬೀದರ್ ಜಿಲ್ಲೆ ಒಂದು ಮಾದರಿ ಜಿಲ್ಲೆ ಆಗ್ಲಿ ಅಂತ ಹೇಳಿ ಇವರಿಗೆ ದೈಹಿಕ ಶಾರೀರಿಕ ವ್ಯಾಯಾಮಕ್ಕೋಸ್ಕರ ಇವರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಸರ್. ಮೈಲಾರ ಮರಿಯಣ್ಣ ದೇವರ ಹತ್ರ ಮೈಲಾರಲಿಂಗೇಶ್ವರ ಆಶೀರ್ವಾದದಿಂದ ಇವರ ದೈಹಿಕ ಶರೀರವಾಗಿರ್ಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಯೂಟ್ಯೂಬ್ ಚಾನಲ್ ಹೇಳ್ರಿ ನಮ್ದು. ನಮ್ದು ಸ್ನೇಹಿತರ ಸಂಚಾರ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅದ ರೀ. ಎಲ್ಲರೂ ಸಪೋರ್ಟ್ ಮಾಡ್ರಿ, ಕರ್ನಾಟಕದವ್ರು ಎಲ್ಲರೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾದಗಿರಿ ಜಿಲ್ಲೆಯ ಸುಪ್ರಸಿದ್ಧವಾದ ದೇವಸ್ಥಾನ ಮೈಲಾರ ಲಿಂಗೇಶ್ವರ ಬಲ್ ಬಂದಿದ್ದೇವೆ ನೋಡ್ರಿ. ಅಲ್ಲಿಂದ ಎಲ್ಲ ಕೆರೆ ಅದ ನೋಡ್ರಿ. ಇದು ನೋಡ್ರಿ ಎಲ್ಲ ವ್ಯೂ ಇಲ್ಲಿಂದು. ಇಲ್ಲೆಲ್ಲ ಸ್ನಾನ ಮಾಡ್ಬೋದು. ಮಂದಿರಲ್ಲಿ ಇದ್ರ ಮೇಲೆ ಅದ ನೋಡ್ರಿ, ಮೊಡ್ಡಿ ಮೇಲಲ್ಲಿ. ಈ ಕಡೆ ಅದ ಮಂದಿರ ಪೂರ ಮೊಡ್ಡಿ ಮೇಲೂ. ಹೋಗಿ ದರ್ಶನ್ ಬಹಳ ಜನರವ. ದರ್ಶನ್ ಸ್ವಲ್ಪ ಇದಾಯ್ತದು, ಒಳಗಿಂದ ಫೋನ್ ಅಲ್ಲವಿತ್ತಂದ್ರೆ ಅಲ್ಲೆಲ್ಲ ಹೋಗಿ ತೋರಿಸ್ತೇವೆ ನಮಗೂ. ಸರಿಯಾಗಿ ನಡೆದಿದ್ದೆವು. ಎಲ್ಲ ಜಾತ್ರೆ ಬಂದು ಯಲ್ಲಾಪುರ ಜಾತ್ರೆಗೆ ಬಂದಿದ್ದೇವೆ ನೋಡ್ರಿ. ಯಾದಗಿರಿ ಡಿಸ್ಟಿಕ್ದಾಗ ಅದ ಇದು. ನಾವು ಇಲ್ಲಿ ಡೈರೆಕ್ಟ್ ನಡೆದಿದ್ದೆವು, ಬಟ್ ಇಲ್ಲಿ ಜಾತ್ರೆ ದೊಡ್ಡದಾಯ್ತು ಅಂತ ಹೇಳಿದ್ರು ಇಲ್ಲಿ ಲೋಕಲ್ ಜನ ಎಲ್ಲ. ಅದ್ರ ಸಲಕ್ಕೆ ಇಲ್ಲಿ ನೋಡ್ಲಕ್ಕಂತ ಬಂದಿದ್ದೆವು. ಇಲ್ಲಿ ಪಾಸ್ ಎಲ್ಲ ಪಬ್ಲಿಕ್ ಬರ್ತಾವಂತ ಈ ಜಾತ್ರೆ ಸಲಕ್ಕೂ. ಈ ಯಾದಗಿರಿ ಡಿಸ್ಟಿಕ್ದಾಗೆ ಎಲ್ಲಕ್ಕಿಂತ ಭಾರಿ ಜಾತ್ರೆ ಆಯಿತು ಅಂತ. ಈಗ ರಾತ್ರಿ ಎಲ್ಲ ಹೆಂಗೆ ಇರ್ತದೆ ನೋಡ್ರಿ. ನಾವು ಹೋಗ್ಬೇಕಲ್ಲತ್ತಿದ್ದೆವು ವಾಪಸ್ಸು. ಇಲ್ಲಿ ಇರ್ಲಿಕ್ಕೆಲ್ಲ ವ್ಯವಸ್ಥೆ ಇದ್ದಿಲ್ಲ. ಅಷ್ಟರದಾಗ ನಮ್ಮದು ಪೊಲೀಸ್ ಸಿಬ್ಬಂದಿಯವ್ರು ಸಿಕ್ಕ್ಯಾರು ನಮ್ಮ ಚಿಂತಾಕಿ ಸ್ಟೇಷನ್ದು. ಮತ್ತು ಎಲ್ಲರೇ ಹೆಲ್ಪ್ ಮಾಡ್ಲತ್ತಾರು, ಅವ್ರ ಬಲ್ಲೇ ಇಕ್ಕೊಳತ್ತಾರ ನಮಗೂ. ಅದ್ರ ಸಲಕ್ಕೆ ಇವತ್ತು ಉಳಿದು ನಿಮಗೂ ನಾಳಿಂದೆಲ್ಲ ಇವತ್ತಿಂದೆಲ್ಲ ವ್ಯೂ ಎಲ್ಲ ತೋರಿಸ್ತೀವಿ ಜಾತ್ರೆದು. ಇದು ಟೆಂಗೋಡ ಪ್ಲೇಸ್ ಅದ ನೋಡ್ರಿ ಕೈಲೆಲ್ಲ. ಇದು VIP ದರ್ಶನ ಅದ ಇಲ್ಲಿಂದ ಹೋಗೋದು. ಇಲ್ಲಿ ಮಿನಿಮಮ್ 4-5 ಗಂಟೆ ಬೇಕಂತ. ರಾತ್ರಿ ಬೆಳಗಣ ಮಂದಿ ಎಲ್ಲ ನೀರ್ದಾಗ ಮೈ ತೊಳ್ಕೊಂಡು ಬಂದು ಇಲ್ಲೆಲ್ಲ ಕುಂತಾರೆ ನೋಡ್ರಿ. VIP ಟಿಕೆಟ್ ದರ್ಶನ ಮಾಡ್ತೀವಿ ಸರ್. VIP ದರ್ಶನದ ಫೀಸ್ 300 ರೂಪಾಯಿ ಅದ. ಈ ಕಡೆಯಿಂದ 300 ರೂಪಾಯಿ ತೊಗೊಂಡು ಹೋದ್ರೆ ದರ್ಶನ ಜಲ್ದಿ ಆಯ್ತದು. ಸಲಕ್ಕೆ ಈಗ ನಾವು ಹೋಗಲೇವು. ಮುಂಜಾನೆ VIP ದರ್ಶನ ಸಿಗ್ತಂದ್ರೆ ಹೋಯ್ತೇವೆ, ಇಲ್ಲೋದ್ರು ಹೊರಗಿಂದ ತೋರಿಸ್ತೇವೆ. ಯಾಕೆ ಲೈನ್ ಭಾಳ ದೊಡ್ಡದದ. ಮ್ಯಾಲೆ ಹೋಗ್ಬೇಕಂತೇಳಿ ಅದ, ಬಟ್ ಹೆಂಗೆ ಮುಂಜಾನೆ ನೋಡಬೇಕು.
ಈಗೆಲ್ಲ ಜಾತ್ರೆ ಎಲ್ಲ ವೈಬ್ ಎಲ್ಲ ನಿಮ್ಗೆ ಹೆಂಗಾಗೈತೋ ತೋರಿಸ್ತೇವೆ. ಜಾಗ ಮೇಲೂ ರೊಕ್ಕ ಕಡಿ ನಿಂತಂದ್ರು ಅವ್ರ ಮನಸ್ದಾಗಿಂದ ಏನದ ಅದು ಪೂರ್ಣ ಆಯ್ತು ಅಂತ ಅದ್ರ ಸಲುವಾಗಿ ಎಲ್ಲರೂ ಈ ಜಾಗ ಮೇಲೆ ಬಂದು ರೊಕ್ಕ ಕಡಿ ನಿಂದಿಸ್ಲಾಕ ಟ್ರೈ ಮಾಡತ್ತಾರ ನೋಡ್ರಿ. ಇಲ್ಲಿ ದರ್ಶನಕ್ಕೆ ಹೋಗ್ಲತ್ತರು, ಫ್ರೀ ದರ್ಶನಕ್ಕೆ ಹೋಗ್ಲತ್ತರು ಹಾದಿದಾಗ ಅದಾರು. ಇಲ್ಲೆಲ್ಲ ಭಜನೆ ಮಾಡ್ಲತ್ತಾರ ನೋಡಿ. ನೈಟ್ ಎಲ್ಲ ಎಚ್ಚರಿಕೆ ಇರ್ಬೇಕಂತೂ. ತೆಲಂಗಾಣದವ್ರು ಹರ ಏನೋ ಎಲ್ಲ ಹೇಳತ್ತಾರು ಮಲ್ಲಯ್ಯನ ಬಗ್ಗೆ. ನೋಡ್ರಿ ಫ್ರೀ ದರ್ಶನ ಈ ಕಡೆ ಎಲ್ಲ ನೋಡ್ಲತ್ತಿದ್ದೇವೆ. ಪೂರ ಈಗ ರಾತ್ರಿ ಬೆಳಗಾನ ನಿಂತರು ಭೀ ಆಗಪ್ಲೆ ಕಾಣಿಸಲ್ದು ಫ್ರೀ ದರ್ಶನ. ಇಲ್ಲೆಲ್ಲ ಲೈನ್ ನೋಡ್ರಿ ನೀವೆಲ್ಲ ನಮ್ಮ ಸರ್ ಎಲ್ಲ ಇಲ್ಲಿ ನಿಂತಾರೆ ನೋಡ್ರಿಪ್ಪ. ನಮ್ಮ ಸರ್ ನೋಡ್ರಿ ಅಲ್ಲಿ ಬಾಗಿನ ಶೌಚಾಲಯ ಫ್ರೀ ದರ್ಶನ ಲೈನ್ ಅದ ನೋಡ್ರಿ. ಇಲ್ಲಿ ಹೆಂಗದ, ಎಲ್ಲಿ ಎಷ್ಟು ದೊಡ್ಡದದ ನೋಡ್ರಿ. ಪೂರ ಈಗ ನಿಂತಾರಲ್ಲ ಮುಂಜಾನೆ 5ಕ್ಕೂ 6ಕ್ಕೂ ಆಗದು ಇವ್ರದ್ದು ಭರಸಿಲ್ಲ. ಇದೆಲ್ಲ ಫ್ರೀ ದರ್ಶನ ಲೈನ್ ಅದ. ಭಾಳ ದೊಡ್ಡದು ಲೈನ್ ಅದ ಪೂರ ಅಲ್ಲಿಗೆ ಇಲ್ಲಿಗೆ. ಕಾಲು ನಿಂದಿರ್ಬೇಕು, ಅಲ್ಲಿ ಹೋಗಿ ಇನ್ನೂ ಚಿಡಿ ಇರಬೇಕು. ಚಿಡಿಗಳು ಭೀ ಭಾಳ ಅವಂತ ಮುಡ್ಡಿ ಮೇಲೆಲ್ಲ ಪೂರ ನಾಳೆಗೆ ಪೂರ ಮ್ಯಾಲಿಂತನ ಭಾಳದ. ಇಲ್ಲಿ ಸ್ವಲ್ಪ ರೊಕ್ಕಶೇಖರು ಮಂದಿ ಜಾಮ್ ಆಗ್ಬಿಡ್ದಂತು. ಇಲ್ಲಿ ಗ್ಯಾಪ್ ಕಾಣಿಸ್ಲತ್ತದ ನೋಡ್ರಿ. ಭಂಡಾರದ ಒಡೆಯ ಶ್ರೀ ಮೈಲಾರ ಮಲ್ಲಯ್ಯ ದೇವಸ್ಥಾನ ಅಂತ ಇಲ್ಲಿ ಬರ್ತಿದ್ದ ಬೋರ್ಡು. ಇಲ್ಲಿ ನೋಡ್ರಿ ನೋಡ್ಬೋದು ಮ್ಯಾಲಿಂದ ಪೂರ ಭಾಳ ಅಂದ್ರೆ ಭಾಳ ಪಬ್ಲಿಕ್ ಅದ. ನಾವು ಎಷ್ಟೊಂದು ದೊಡ್ಡ ಜಾತ್ರೆದಾಗ ಯಾವಾಗೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿದ್ದೆವು. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡತ್ತೀವಿ ಹೆಂಗದ ಹೆಂಗಿಲ್ಲ ಅಂತ ಹೇಳಿ. ನೋಡ್ರಿ ನೀವು ಭೀ ನೋಡ್ರಿ. ಮಜಾ ಹೊಂಟು. ರಾತ್ರಿ 10 ಆಗ್ಯದು ಅಂದ್ರೂ ಭೀ ಫುಲ್ ಅದ ಪಬ್ಲಿಕ್. ಒಂದು ಇಂಪಾರ್ಟೆಂಟ್ ವ್ಯೂ ತೋರಿಸ್ತೇವೆ, ಭಾರಿ ಅನಿಸ್ತದೆ. ಇದಕ್ಕೆ ನೋಡಿದ್ರು ನಾವು ನಮ್ಗೆ ಒಂದೇ ನೆನ್ಪು ಬರ್ತದೆ. ಇದ್ರೊಳಗೆ ಇನ್ನೊಂದು ಸರ್ತಿ ಯಾಕೆ ಕೂಡ್ಬಾರ್ದು ಅನ್ಸ್ತದೆ. ಯಾಕಂದ್ರೆ ನಾವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗ್ಯದ. ಅವ್ರದ್ದಾಗ ನಮ್ಮಲ್ಲಿ ಜಾತ್ರೆ ಇದ್ರೆ ಇದ್ರೊಳಗೆ ಕುಂತಿದ್ದೆವು. ಪೂರ ಒಯ್ಯದಾಗಿಂದ ಹಾಡು ಪೂರ ಗಾಳಿದಾಗೆ ಬರ್ತದು. ಅದು ತಿರ್ಗ್ಲತ್ತಿಲ್ಲ, ತಿರ್ಗೆ ಪರಿ ತೋರಿಸ್ತೇವೆ. ಇದು ನೋಡ್ಲಿಕ್ಕೆ ಚಂದ ಚಮ್ಕಿ ಕಾಣಿಸ್ತದೆ.
ಇದು ಅರ್ಧ ಅದ, ಇನ್ನೂ ಅರ್ಧ ವಿಡಿಯೋ ನಾಳೆಗೆ ಬರ್ತದೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.